ಆದರೂ ನಾವು ಮಾಡೋ ಟೈಮ್ದಾಗ ಯಾವ ಫೀಲ್ಡ್ ಚೂಸ್ ಮಾಡ್ತೀವಿ, ಹೆಂಗೆ ಮಾಡ್ತೀವಿ ಅನ್ನೋದ್ರಿಂದ ಇಂಪಾರ್ಟೆಂಟ್ ಇರ್ತೈತಿ. ಗೈಸ್, ಯಾರೋ ನೀವು ನೋಡಿರ್ಬೋದು, ನಾನು ನಿಮ್ಗೆ ಏನು ಹೇಳಿದ್ನಂದ್ರೆ CT ಒಂದು ಸ್ಪೆಷಲ್ ಟೆಸ್ಟ್ ಮಾಡ್ತೀವಿ, ಅದು ಹೆಂಗೆ ಮಾಡ್ತೀವಿ ಏನು ಮಾಡ್ತೀವಿ ಅನ್ನೋದನ್ನ ನಿನ್ನೆ ವಿಡಿಯೋದಾಗ ಹೇಳ್ಕೊಟ್ಟೆ. ಅದೇ ಇವತ್ತಿನ ವಿಡಿಯೋದಾಗ ಅಂದ್ರೆ ಹೇಳ್ಕೊಟ್ಟೆ. ಇನ್ನು ಬರುವಂಥ ವಿಡಿಯೋದಾಗ ಅದೇನೋ ವರ್ಕ್ ಮಾಡ್ತಿದ್ದೀನಲ್ಲ ಅದ್ರ ಬಗ್ಗೆ ಬರುವಂಥ ವಿಡಿಯೋದಾಗ ಡೈಲಿ ಅದ್ರ ಬಗ್ಗೆ ಏನು ಪ್ರೊಸೀಜರ್ ಇರ್ತಾವಲ್ಲ, ಯಾವ ಟೆಸ್ಟ್ ಪರ್ಫಾರ್ಮ್ ಮಾಡ್ತೀವಿ CTಗೆ, ಅದನ್ನೆಲ್ಲ ನೆಕ್ಸ್ಟ್ ನಿಮ್ಗೆ ಬರೋ ವಿಡಿಯೋದಾಗ ನಾನು ತರ್ತಾ ಇರ್ತೀನಿ. ನಿಮ್ಮ ವಿಡಿಯೋ ಇಷ್ಟ ಆಗ್ತಾ ಇದ್ರೆ ವಿಡಿಯೋದಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ಅದೇನಾದ್ರೂ ಹತ್ರ ಸುಧಾರಿಸ್ಬೋದಿದ್ರೆ ಅದನ್ನು ಕೂಡ ನನಗೆ ಕಮೆಂಟ್ ಹಾಕಿ. ಇವತ್ತಿನ ವಿಡಿಯೋದಾಗ ನಾನು ಇವಾಗ ಯಾವುದೋ ಒಂದು ಫೀಲ್ಡ್ನಾಗ ಒಬ್ಬ ವ್ಯಕ್ತಿ ಒಂದು ಸಕ್ಸಸ್ ಆಗ್ಬೇಕಂತಂದ್ರೆ ಯಾವುದಾದ್ರೂ ಒಂದು ಫೀಲ್ಡ್ ಬೇಕಿರ್ತದೆ. ಆ ಫೀಲ್ಡ್ ಬೇಕಂತಂದ್ರೆ ಅವನು ಯಾವ್ದಾವುದೋ ಚೂಸ್ ಮಾಡ್ಕೊಳಕ್ಕೆ ಬರಲ್ಲ. ಈಗ ಯಾವುದೋ ಒಂದು ಫೀಲ್ಡ್ನಾಗ ಹೋಗಿ ನಂಗೆ ಇಷ್ಟ ಇರೋದು ಒಂದು ಎಡಿಟಿಂಗ್ ಇರ್ತೈತಿ, ಡ್ರಾಯಿಂಗ್ ಇರ್ತೈತಿ, ರೀಲ್ಸ್ ಮಾಡೋದು ಇರ್ತೈತಿ, ಈ ಥರ ಇರ್ತಾವ. ಅದನ್ನ ಬಿಟ್ಟು ಅವ್ನು ಹೋಗ್ಬಿಟ್ಟು ನಿಮ್ಗೆ ಇಷ್ಟ ಅಲ್ಲೇ ಫೀಲ್ಡ್ ಅಂದರೆ ಒಬ್ಬೊಬ್ಬರಿಗೆ ಇರ್ತೈತಿ ಸ್ಪೋರ್ಟ್ಸ್ ಆಡೋದು ಇಷ್ಟ ಇರ್ತೈತಿ, ಅದು ಒಬ್ಬರಿಗೆ ರೈಟಿಂಗ್ ಇಷ್ಟ ಇರ್ತೈತಿ, ಒಬ್ಬರಿಗೆ ಸಿಂಗಿಂಗ್ ಇರ್ತೈತಿ. ಈ ಥರ ಎಲ್ಲ ಫೀಲ್ಡ್ನಾಗ ಇರ್ತಾವೆ. ಆದರೆ ನಮ್ಗೆ ಯಾವ್ದು ಸೂಟ್ ಆಗ್ತಿತ್ತಲ್ಲ ಆ ಫೀಲ್ಡ್ನಾಗ ನಾವು ಕೆಲಸ ಮಾಡಿದ್ರೆ ಸಕ್ಸಸ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಈಗ ನೋಡ್ರಿ, ನನಗಿರೋದು ಎಡಿಟಿಂಗ್ ಮಾಡ್ತೀನಿ, ವಿಡಿಯೋ ಯೂಸ್ ಮಾಡ್ತೀನಿ, ಈ ಥರ ಮಾಡ್ತಾ ಇರ್ತೀನಿ. ಆದ್ರೆ ಈಗ ನಾ ಹೋಗ್ಬಿಟ್ಟು ಏನಾದರೂ ಸಿಂಗಿಂಗ್ದಾಗ ಹೋದಂದ್ರೆ ನಂಗೆ ಬರಲ್ಲ. ಯಾಕೆ ಬರಲ್ಲ? ಅದು ನಂಗೆ ಗೊತ್ತೇ ಇರೋಂಗಿಲ್ಲ. ಆ ಫೀಲ್ಡ್ ನಂಗೆ ಅದ್ರ ಬಗ್ಗೆ ನಾಲೆಜ್ ಇರೋದಿಲ್ಲ, ಏನು ಗೊತ್ತೇ ಇರೋದಿಲ್ಲ. ಅದನ್ನ ಮಾಡ್ಲಿಕ್ಕೆ ಅದ್ರಾಗ ನಮ್ಗೆ ಅಂದರೂ ಅದ್ರ ಬಗ್ಗೆ ನಮ್ಗೆ ಗೊತ್ತೂ ಇಲ್ಲ, ಏನು ಅರ್ಥ ಆಗೋದಿಲ್ಲ ಅಂತಂದ್ರು ಅದರಲ್ಲೇ ಮತ್ತು ಬರೇ ಪ್ರಯತ್ನ ಮಾಡಿದ್ರೆ ಅದನ್ನು ತುಂಬ ಕಷ್ಟ ಆಗ್ತಿರ್ತೈತಿ. ಆ ಟೈಮ್ನಾಗ ನಾವೇನು ಮಾಡ್ತೀವಿ ಅಂದ್ರೆ ಅಲ್ಲಿ ಅದನ್ನು ಕ್ವಿಟ್ ಮಾಡಿಬಿಡ್ತೀವಿ. ಮತ್ತು ಮುಂದೆ ಏನು ವರ್ಕ್ ಮಾಡ್ಲಿಕ್ಕೆ ಕೊಡೋದಿಲ್ಲ, ಫೋಕಸ್ ಮಾಡೋದಿಲ್ಲ ಅದ್ರ ನಾವು. ಅದಕ್ಕೆ ಏನು ಮಾಡ್ತೀವಿ ಅಂತಂದ್ರೆ ನಮ್ಗೆ ಗೊತ್ತಿರೋದು ಏನು ಫೀಲ್ಡ್ ಇರ್ತೈತಲ್ಲ, ಫೀಲ್ಡ್ನಾಗ ನಾವು ಕರೆಕ್ಟಾಗಿ ಕರೆಕ್ಟ್ ಚೂಸ್ ಮಾಡಿದ್ರೆ ಅದು ನಮ್ಗೆ ಈಸಿ ಆಗ್ತೈತಿ. ನಾವು ಯಾವ ಕೆಲಸ ಮಾಡ್ತೀವಲ್ಲ ಆ ಕೆಲಸ ಆರಾಮಾಗಿ ಹೋಗ್ತಾ ಇರ್ತೈತಿ. ಅಂದರೆ ಇದನ್ನ ಪ್ರೆಷರ್ ಬರೋಂಗಿಲ್ಲ. ನಮ್ಗೆ ಈಸಿ ಐತಿ, ನಮ್ಗೆ ಇಷ್ಟಪಟ್ಟು ನಾವು ಮಾಡತ್ತೀವಿ ಅಂತಂದ್ರೆ ನಾವು ಅದು ಎಷ್ಟು ಇದಾದ್ರೆ ಅದು ಪಕ್ಕ ಕೆಲಸ ಮಾಡ್ತೀವಿ. ಇದಂತೆಲ್ಲ ಗೊತ್ತೇ ಇರುತ್ತೆ, ನಾರ್ಮಲ್ ವಿಷಯ ಇರುತ್ತೆ. ಆದರೂ ನಾವು ಮಾಡೋ ಟೈಮ್ದಾಗ ಯಾವ ಫೀಲ್ಡ್ ಚೂಸ್ ಮಾಡ್ತೀವಿ, ಹೆಂಗೆ ಮಾಡ್ತೀವಿ ಅನ್ನೋದ್ರಿಂದ ಇಂಪಾರ್ಟೆಂಟ್. ಈಗ ಯಾರೋ ಹೇಳ್ಬಿಡ್ತಾರೋ ಇದು ಟ್ರೆಂಡಿಂಗ್ನಾಗ ಐತಿ, ಆ ನಡೀತೈತಿ, ಇದು ನಡೀತೈತಿ ಅಂತ ಅವ್ರು ಹೇಳೋ ಪ್ರಕಾರ ಮಾಡಿದ್ರೆ ಅದೆಲ್ಲೂ ಇದಾಗೋದಿಲ್ಲ. ಅದಕ್ಕೆ ನಾವು ಏನೋ ಮಾಡೋ ಟೈಮ್ದಾಗ ನಮ್ದು ಇಂಟ್ರೆಸ್ಟ್ ಯಾವ ಥರ ಆಗೈತಿ, ನಾವು ಹೆಂಗೆ ಮಾಡಬೇಕು, ಏನು ಮಾಡಬೇಕು ಅನ್ನೋದು ನಮ್ಮ ಕಡೆ ಕ್ಲಿಯರ್ ಐತೆ ಅಂದ್ರೆ ಅದನ್ನು ನಾವು ಮಾಡೋದು ನಮ್ದು ಏನು 100% ಕೊಡೋದು ಇರ್ತೈತಲ್ಲ, ಇಂಟ್ರೆಸ್ಟ್ ಯಾವ ಫೀಲ್ಡ್ನಾಗ ಇರ್ತೈತಲ್ಲ ಅದು ಫೀಲ್ಡ್ನಾಗ ನಾವು ಸಕ್ಸಸ್ ಆಗೋ ಚಾನ್ಸಸ್ ಜಾಸ್ತಿ ಇರ್ತೈತಿ. ಮತ್ತು ಈಗ ನಾವು ಫೀಲ್ಡ್ ಆರಿಸ್ಕೊಂಡ್ಬಿಡ್ತೀವಿ. ಫೀಲ್ಡ್ ನಮ್ಗೆ ಇದು ಇಂಪಾರ್ಟೆಂಟ್ ಇಂಟ್ರೆಸ್ಟಿಂಗ್ ಫೀಲ್ಡ್ ಇರ್ತೈತಿ, ಅದನ್ನ ಹಾಕ್ಕೊಂಡ್ಬಿಡ್ತೀವಿ. ಅದ್ರಾಗ ಹೋಗಿ ನಾವು ಕೆಲಸ ಮಾಡಬೇಕಲ್ಲ, ನಮ್ದು ಇಂಟ್ರೆಸ್ಟಿಂಗ್ ಫೀಲ್ಡ್ ಇರ್ತೈತಿ, ಹೆಂಗೆ ಮಾಡ್ಬೇಕು, ಏನು ಮಾಡ್ಬೇಕು ಅನ್ನೋದು ಇದು ಮೇನ್ ಇಂಪಾರ್ಟೆಂಟ್. ಅದೇನಂತಂದ್ರೆ ನಮ್ಗೆ ಗೊತ್ತೈತಿ ಫೀಲ್ಡ್ ಇದೆ ಚಲೋ, ನಮ್ದು ಇದೆ ಇಂಟ್ರೆಸ್ಟಿಂಗ್ ಫೀಲ್ಡ್ ಐತಿ, ನಾವು ನಮ್ದು ಕರಿಯರ್ ಬಿಲ್ಡ್ ಮಾಡ್ಕೊಂಡು ಕೂತಿದ್ವಿ. ಅದ್ರ ಹತ್ರ ಹೋಗ್ಬಿಟ್ಟು ಒಂದು ಸ್ವಲ್ಪ ಕೆಲಸಗಳು ಇರ್ತಾವೆ. ಏನಂತಂದ್ರೆ ನಾವು ಏನೋ ಮಾಡೋ ಕೆಲಸದಾಗ ಸರಿಯಾಗಿ ಕೆಲಸ ಮಾಡೋದಿರುತ್ತೆ. ಆ ಕೆಲಸ ಬಿಟ್ಬಿಟ್ಟು ನಾವು ಬೇರೆ ಕೆಲಸ ಮಾಡತ್ತೀವಿ ಅಂತಂದ್ರೆ ನಾವು ಫೀಲ್ಡ್ ಕರೆಕ್ಟ್ ಚೂಸ್ ಮಾಡಿದ್ದೀವಿ, ಕೆಲಸ ಬೇರೆ ಮಾಡತ್ತೀವಿ ಅಂದ್ರೆ ನಮ್ಗೆ ಆ ಫೀಲ್ಡ್ ನಾವು ಚೂಸ್ ಮಾಡೋ ಫೀಲ್ಡ್ ಇರ್ತೈತಲ್ಲ ಅದು ಕೂಡ ನಮ್ಗೆ ಸೆಟ್ಸ್ ಆಗಲ್ಲ. ಅದರಲ್ಲಿ ಪ್ರಾಬ್ಲಮ್ ಜಾಸ್ತಿ ಇದಾಗ್ತಾವೆ. ಅದಕ್ಕೆ ನಾವು ಮಾಡೋ ಫೀಲ್ಡ್, ನಾವು ಚೂಸ್ ಮಾಡಿರೋ ಫೀಲ್ಡು, ನಮ್ಮ ಕೆಲಸ ಎರಡೂ ಏನಂತ ಪೂರ್ತಿ ನಮ್ಗೆ ಗೊತ್ತಾಗಬೇಕು, ಆಮೇಲೆ ಕೆಲಸ ಮಾಡಬೇಕು. ಅಂದಾಗ ಆ ಫೀಲ್ಡ್ನಾಗ ನಮ್ಗೆ ಅಂತಾರಲ್ಲ, ನಮ್ಗೆ ಆಸಕ್ತಿ ಜಾಸ್ತಿ ಆಗ್ತಾ ಹೋಗ್ತೈತಿ. ನಮ್ಗೆ ಗೊತ್ತಿರೋ ಫೀಲ್ಡ್ನಾಗ ಆಸಕ್ತಿ ಜಾಸ್ತಿ ಆಗ್ತಾ ಹೋಗ್ತೈತಿ. ಅದನ್ನ ಬಿಟ್ಟು ಬೇರೆ ಕೆಲಸ ಮಾಡಿದ್ವಿ ಅಂತಂದ್ರೆ ಪೂರಾ ಡೈರೆಕ್ಷನ್ ಚೇಂಜ್ ಆಗ್ತೈತಿ. ನಾವು ಫೀಲ್ಡ್ ಸರಿಯಾಗಿ ಯೂಸ್ ಮಾಡಿರ್ತೀವಿ, ಆಮೇಲೆ ನಮ್ಮ ಮೈಂಡ್ನಾಗ ಬರಕ್ಕೆ ಚಾಲು ಆಗ್ತಾವೆ ಥಾಟ್ಗಳು. ಏನಪ್ಪ ನಂಗೆ ಇಂಟ್ರೆಸ್ಟ್ ಇರೋ ಫೀಲ್ಡ್ ಇದು, ನಾ ಹಿಂಗೆ ಮಾಡತ್ತೀನಿ, ಕೆಲಸ ಮಾಡೋದು ಇದು ಬರತ್ತಿಲ್ಲ, ರಿಸಲ್ಟ್ ಬರತ್ತಿಲ್ಲ, ಗ್ರೋ ಆಗತ್ತಿಲ್ಲ, ಇದೆಲ್ಲ ಮೈಂಡ್ನಾಗ ಜಾಸ್ತಿ ಬರ್ಲಕ್ಕೆ ಸ್ಟಾರ್ಟ್ ಆಗ್ತಾವೆ. ಅದಕ್ಕೆ ನಾವೇನು ಮಾಡ್ಬೇಕಂತಂದ್ರೆ ಕರೆಕ್ಟ್ ಕೆಲಸ ಮಾಡಿದ್ರೆ ಕರೆಕ್ಟ್ ಫೀಲ್ಡ್ನಾಗ ನಮ್ಗೆ ಸಕ್ಸಸ್ ಸಿಗೋ ಚಾನ್ಸಸ್ ಜಾಸ್ತಿ ಇರ್ತೈತಿ. ಅದು ಹೆಂಗೆ ಮಾಡಬೇಕು, ಏನು ಮಾಡಬೇಕು ಅನ್ನೋದನ್ನು ಅದೆಲ್ಲ ನಮ್ಮಲ್ಲಿ ಡಿಪೆಂಡ್ ಆಗಿರ್ತೈತಿ. ಅದು ಮೇನ್ ಇಂಪಾರ್ಟೆಂಟ್. ಮತ್ತು ಅಭ್ಯಾಸಗಳು ಯಾವಾಗ ಸುಲಭ ಆಗ್ತಾ ಅಂತಂದ್ರೆ ಯಾವಾಗ ನಾವು ನಮ್ದು ಪೂರ್ತಿ 100% ಕೊಟ್ಟು ಕೆಲಸ ಮಾಡ್ತೀವಲ್ಲ, ಮತ್ತು ಆ ಕೆಲಸ ಮಾಡೋದ್ರಿಂದ ನಮ್ಗೆ ಸಂತೋಷತೆ ಇರ್ತೈತಲ್ಲ, ಅಂಥ ಕೆಲಸ ಮಾಡೋದ್ರಿಂದ ನಮ್ಗೆ ಆ ಫೀಲ್ಡ್ನಾಗ ಸಕ್ಸಸ್ ಸಿಗೋ ಚಾನ್ಸಸ್ ಜಾಸ್ತಿ ಇರ್ತೈತಿ. ಮತ್ತು ನಾವು ಆ ಕೆಲಸ ಮಾಡೋದ್ರಿಂದ ನಮ್ಗೆ ಬೇಜಾರಾಗ್ಲಿಕ್ಕೆ ಹೋಗಲ್ಲ. ಏನು ಬೇಜಾರು ಅಂತಂದ್ರೆ ಈಗ ಏನಪ್ಪ ಇದು ಬೇಸಾಯ್ತು, ಸಾಕಾಯ್ತು ಅಂತ ಈ ಮಾತುಗಳನ್ನ ಬರ್ಲಿಕ್ಕೆ ಹೋಗಲ್ಲ. ಯಾಕಂದ್ರೆ ನಮ್ದು ಇಂಟ್ರೆಸ್ಟಿಂಗ್ ಫೀಲ್ ಇರ್ತೈತಿ, ನಾವು ಮಾಡ್ತಿರ್ತೀವಿ. ಅದನ್ನು ನಮ್ಮ ಅಥವಾ ಫುಲ್ ಅಭ್ಯಾಸ ಫೋಕಸ್ನಾಗ ಮಾಡ್ತಾ 100% ಕೊಟ್ರೆ
ಅದನ್ನು ಎಂಜಾಯ್ ಮಾಡ್ತಾ ಕೆಲಸ ಮಾಡಿದರೆ ಫೀಲ್ಡ್ ನಾವು ಸಕ್ಸಸ್ ಆಗುತ್ತೆ ಚಾನ್ಸಸ್ ಜಾಸ್ತಿ ಇತ್ತು. ಓಕೆ, ಇವತ್ತಿನ ವಿಡಿಯೋದಾಗ ಇಷ್ಟು ಹೇಳಿದ್ದೀನಿ. ಮುಂದಿನ ವಿಡಿಯೋದಾಗ ಇನ್ನೊಂದು ವಿಡಿಯೋ ಹೇಳಿದ್ ನಾವು ಸ್ಟಾರ್ಟಿಂಗಲ್ಲಿ ವರ್ಕ್ ಮಾಡ್ತಿದ್ದೀನಲ್ಲ ಅದು ವಿಡಿಯೋಗಳು ಮುಂದೆ ತರ್ತೀನಿ. ಒಂದೊಂದಾಗಿ ಅಪ್ಲೋಡ್ ಮಾಡ್ತಾ ಹೋಗ್ತಾ ಇರ್ತೀನಿ. ಇಲ್ಲಿರೋ ಟೈಮಲ್ಲಿ ಈ ಥರ ನನಗೆ ರಿಲೇಟೆಡ್ ಆಗಿರುವಂಥ ಮಾತುಗಳನ್ನು ನಿಮ್ಮ ಮುಂದೆ ಶೇರ್ ಮಾಡ್ತಾ ಇರ್ತೀನಿ. ಧನ್ಯವಾದ.